ನಮಸ್ಕಾರ ಫ್ರೆಂಡ್ಸ್, ನಾವಿವಾಗ ತೆಕ್ಕೇಡಿ ಬೋಟಿಂಗ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ರೈವೇಟ್ ವೆಹಿಕಲ್ನ ಅಲೋ ಮಾಡೋದಿಲ್ಲ, ಯಾಕಂದರೆ ಇದೆಲ್ಲ ಫಾರೆಸ್ಟ್ ಏರಿಯಾ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವ್ರದ್ದೇ ಗೌರ್ಮೆಂಟ್ ವೆಹಿಕಲ್ ಇರುತ್ತೆ. ನೋಡಿ ತೋರಿಸ್ತೀನಿ. ಸೊ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಬೋಟಿಂಗ್ ಇದಕ್ಕೆ ಬೇರೆ ಟಿಕೆಟು ಪರ್ ಪರ್ಸನ್ಗೆ 75 ರೂಪಾಯಿ ಇರುತ್ತೆ ಈ ವೆಹಿಕಲಲ್ಲಿ ಹೋಗೋದಕ್ಕೆ. ಸೊ ಮತ್ತು ಇಲ್ಲಿಂದ ಬೋಟಿಂಗ್ಗೆ 475 ರೂಪಾಯಿ ಪರ್ ಪರ್ಸನ್ಗೆ ಇರುತ್ತೆ. ಸೊ ನಾವು ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ, ನೋಡೋಣ ಸಿಗುತ್ತೋ ಸಿಗಲ್ವೋ. ಸೊ ಈಗ 3:15 ಟ್ರೈ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ನಾಳೆಗೇನೆ. ನೋಡಿ ಎಲ್ಲ ಓಡ್ತಾ ಇದ್ದಾರೆ. ಲಾಸ್ಟ್ ಇದೆ, ಲಾಸ್ಟು ಬೋಟಿಂಗು. ನಡಿ ನಡಿ ನಡಿ, ಬೇಗ ನಡಿ. ನೋಡಿದ್ದೆ ಬಸ್ಸು ಬರೋದು. ಹೇಳ್ತೀನಿ ಓಡ್ತಾ ಇದ್ದೀವಿ. Two members. So pen. So இங்கே எங்கள் பேர் போடனா இது இருக்கோ. ₹10 ಚೆನ್ನಾಗಿರ್ತದೆ. ವಿಡಿಯೋ ಮಾಡು. ಫೈನಲಿ ಟಿಕೆಟ್ ತೊಗೊಂಡಿದ್ದೀವಿ. ನಡಿ 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 ನಡಿ. ಹೆಂಗೆ ಬೋಟಿಲ್ಲಿ ಪಾಪ ಮುರಳಿ, ನಾವು ನಾಷ್ಟ ಕೂಡ ಮಾಡಿಲ್ಲ, ನಾವು ಓಡ್ತಾ ಇದ್ದೀರಿ. ನಾಷ್ಟ ಕೂಡ ಮಾಡಿಲ್ಲ. ಅಯ್ಯೋ ಇರೋಬ್ಬರುಗಳೇ ಬರ್ತಾ ಇದ್ದೀರಿ, ಓಡ್ತೀಯಲ್ಲರೂ. ಬೋಟಿಂಗ್ ನೋಡಿಸ್ತೀನಿ ನೋಡಿ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾವೆ ಬೋಟ್ಗಳು. ಅಯ್ಯಪ್ಪ, ಲಾಸ್ಟ್ ಬೋಟಿಂಗು, ಅದಕ್ಕೋಸ್ಕರ ಎಲ್ಲ ಓಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಾಷ್ಟ ಕೂಡ ತಿನ್ನಿಲ್ಲ ಈ ಬೋಟಿಂಗೋಸ್ಕರ. ಆ್ಯಕ್ಚುಲಿ ಯಾವುದೋ ಬೋಟಿಂಗ್ ಫೈನಲಿ ನಾವು ಬೆಳಗ್ಗೆಯಿಂದ ಊಟ ಕೂಡ ಮಾಡಿದಿರ ಕಂಟಿನ್ಯೂಸ್ ಆಗಿ ಶಬರಿಮಲೆಯಿಂದ ಬೋಟಿಂಗ್ ಹೋಗ್ಬೇಕು ಅಂತ ತೆಕ್ಕೇಡಿಗೆ ಬಂದಿದ್ದೀವಿ. ಫೈನಲಿ ಟಿಕೆಟ್ ಕೂಡ ಸಿಕ್ತು. ಆ್ಯಂಡ್ ಸ್ಪೆಷಲ್ಲು ಇವತ್ತು ನಾವೆಲ್ಲ VIP ದರ್ಶನ ನಮ್ಮದೆಲ್ಲ. ಬರೇ ಜಸ್ಟ್ 6 ಜನ 7 ಜನಕ್ಕೆ ಕೊಡ್ತಾ ಇದ್ದಾರೆ ಟಿಕೆಟ್. ಸೇಫ್ಟಿ ವೆರಿ ಇಂಪಾರ್ಟೆಂಟು, ಅದಕ್ಕೆ ನಾವು ಲೈಫ್ ಜಾಕೆಟ್ ಹಾಕ್ಕೊಳ್ತಾ ಇದ್ವಿ. ಗಾಳಿ ನೋಡಿ, ನಮ್ಮ ಬೋಟ್ ಪೈಲಟು ಒಳಗೆ ಹೋಗಿ ಶೂಟ್ ಮಾಡ್ಕೊಂಬತ್ತೀನಿ ನೋಡಿ. ಬೋಟ್ ಪೈಲಟು ನೋಡಿ, ಹಿಂಗೆ ಇದೆ ಸ್ಟೇರಿಂಗ್ ನೋಡಿ, ಒಳ್ಳೆ ಗೌರ್ಮೆಂಟ್ ಬಸ್ ಇದ್ದಂಗಿದೆ ಸ್ಟೇರಿಂಗ್. ಹೋಗುತ್ತೆ ನೋಡಿ, ಇವಾಗ ನಮ್ಮ ಬೋಟ್ ಹೋಗ್ತಾ ಇದೆ.
ಇಲ್ಲಿ ಫೋಕಸ್. ಮತ್ತು ಈ ಕಡೆ 1 2 3 4 5 ಜನ, ಯಾಕಂತಂದರೆ ಬೋಟು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಕಡೆ 5 ಜನ ಮತ್ತು ಈ ಕಡೆ 5 ಜನ ಕುಳಿಸಿದ್ದೀವಿ. ಸೊ ಬೋಟು ಬ್ಯಾಲೆನ್ಸ್ ಆಗೋದಕ್ಕೆ ನಮಗೆ ಇದರಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಎಂಟ್ರೆನ್ಸಲ್ಲೇ ನಿಮಗೆ ವೆಂಡರ್ಸ್ ಕೆಲವರು ಸ್ಕ್ಯಾಮ್ ಮಾಡೋರು ಸಿಗ್ತಾರೆ. ದಯವಿಟ್ಟು ಅವ್ರನ್ನ ನಂಬೋಕೆ ಹೋಗ್ಬೇಡಿ. ನಾವು ಸ್ಟಾರ್ಟಿಂಗ್ ಗಾಡಿಯಲ್ಲಿ ಬರ್ತಾ ಇದ್ದಂಗೆ ಅವ್ರು ಬಂದು ಬೋಟಿಂಗ್ ಕ್ಲೋಸು ಹೋಗಬೇಡಿ, ನಮ್ಮದು ಅದಿದೆ ನಮ್ಮದು ಇದಿದೆ ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಅದನ್ನು ನಂಬೋಕೆ ಹೋಗ್ಬೇಡಿ. ನಾವು ಅಲ್ಕೋ ಅವ್ರ ಮೇಲೆ ಡೌಟ್ ಇದ್ದು ನಾವು ಬಂದ್ವಿ, ನಮಗೆ ಸಿಕ್ತು. ಸೊ ನೀವು ಏನಾರ ಬಂದಾಗ ಈ ಥರ 3 ಗಂಟೆ ಕ್ಲೋಸು, 3:30 ಗಂಟೆ ಇರುತ್ತೆ, 3 ಗಂಟೆ ಕ್ಲೋಸು, 2:30 ಕ್ಲೋಸ್ ಅಂದರೆ ನಂಬೋಕೆ ಹೋಗ್ಬೇಡಿ. ನೀವು ಬಂದು ಇದರದ್ದು ನೀವು ಬಂದು ಇವ್ರನ್ನ ಬೇಕಾದ್ರೆ ಇಲ್ಲೇ ಸ್ಟಾಪ್ ಇರ್ತಾರೆ, ಅವ್ರು ವಿಚಾರಿಸ್ಕೊಳ್ಳಿ. ನಾನು ಅವ್ರು ವಿಚಾರಿಸ್ಕೊಂಡೆ ಒಳಗಡೆ ಬಂದಿದ್ದು, ಇಲ್ಲಾಂದರೆ ಅವ್ರು ಹೇಳ್ಬಿಡ್ತಾರೆ ಅಲ್ಲೇ ಇಲ್ಲ ಬೋಟ್ ಸಿಗೋಲ್ಲ ಅಂತ. ಸೊ ನಿಮಗೆ ಅಲ್ಲಿ ನಿಮಗೆ ಸ್ಕ್ಯಾಮರ್ಸ್ ಈಚೆ ಕಡೆ ನೀವು ಎಂಟ್ರೆನ್ಸ್ ತಿಕ್ಕಡಿ ಒಳಗಡೆ ಬೋಟಿಂಗ್ ಒಳಗಡೆ ಹೋಗ್ಬೇಕಾದ್ರೆ ಸಿಗ್ತಾರೆ. ಸೊ ಅದು ಸ್ವಲ್ಪ ನೋಡಿ ಈ ಥರ ಟಿಕೆಟ್ ಕೊಡ್ತಾರೆ, ತಗೊಳ್ಳಿ. ಜಲಸುಂದರಿ ಅಂತ ಹಾಕಿದ್ದಾರೆ ನೋಡಿ. ನಾವು 2 ಬಂದಿದ್ದೀರಿ 3:30 PM ತೊಗೊಂಡಿರೋ ಟಿಕೆಟು. ಸೊ ನೋಡಿ ಕರೆಕ್ಟಾಗಿ 3:30ಗೆ ತೊಗೊಂಡಿದ್ದೀವಿ ನಾವು. ಇನ್ನು ಸ್ವಲ್ಪ ಹೊತ್ತಾಗಿದೆ, ಜಸ್ಟ್ ಮಿಸ್ ಆಗಿಬಿಡ್ತಿತ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯಾಕಲ್ಲಿ ನೋಡಿ ಸಗಲಾಗಿದೆ. ಇಲ್ಲಿ ನೋಡಿ ಮೋಟ್ರು. ನಮ್ಮದು ನೆಮ್ಮದಿ. ಅದರಲ್ಲೇನೋ ನಾವು ಹೋಗಿದ್ದಿದ್ರೆ ಏನು ಕಾಣಿಸ್ತಾರಿಲ್ಲ. ಅದು ದೊಡ್ಡದ್ರಲ್ಲಿ ಹೋಗಿದ್ದಿದ್ರೆ ಏನು ಕಾಣಿಸ್ತಾರಿಲ್ಲ. ಚಿಕ್ಕದ್ರಲ್ಲಿ ಬಂದಿರೋದಕ್ಕೆ ಸೇಫ್ಟಿ ನಾವು. ನಮಗೆ ಬೆನಿಫಿಟ್ ಏನಂದರೆ ಈ ಚಿಕ್ಕ ಬೋಟಾಗಿ ಬಂದಾಗಿದ್ದರಿಂದ ಎಲ್ಲ ನೋಡಿದ್ವಿ. ಇನ್ ಕೇಸ್ ಅದು ದೊಡ್ಡ ಬೋಟಲ್ಲಿ ಹೋಗಿದ್ದಿದ್ರೆ ಎಲ್ಲ ಜನನೇ ಜಾಸ್ತಿ, ಜನಗಳ ಮುಖ ನೋಡಬೇಕಾಗಿತ್ತು. ಹೊರಗಡೆ ಪ್ರಾಣಿಗಿಂತ ಒಳಗಡೆ ಇರೋರು ನೋಡಬೇಕಾಗಿತ್ತು. ಚಿಕ್ಕದೇ ಟ್ರೈ ಮಾಡ್ಕೊಳ್ಳಿ, ಯಾಕಂದರೆ ಚಿಕ್ಕದ್ರಿಂದ ಜನ ಜಾಸ್ತಿ ಇರೋದಿಲ್ಲ. ಎಲ್ಲ ನೀವು ಆರಾಮಾಗಿ ವಿಸಿಬಲ್ 360 ಡಿಗ್ರಿ ಕೂಡ ಕಾಣಿಸುತ್ತೆ ನೋಡೋದಕ್ಕೆ. ದೊಡ್ಡದ್ರಲ್ಲಿ ಹೋಗೋದ್ರಲ್ಲಿ ಜನ ಜಾಸ್ತಿ ಇರ್ತಾರೆ, ನಿಮಗೆ ವ್ಯೂ ಕೂಡ ನೋಡೋಕ್ಕೆ ಸಿಗಲ್ಲ, ಬರೀ ಜನಗಳೇ ನಿಮ್ಗೆ ಅಡ್ಡ ಬರ್ತಾರೆ.